ನಮಸ್ಕಾರ, ನೀವು ನೋಡ್ತಿದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಥವೇತ್. ನೋಡಿ, ಇವತ್ತು ಬಹಳ ಪ್ರಮುಖವಾಗಿ ನಾವು ತೆಗೆದುಕೊಳ್ತಿರುವಂಥ ವಿಚಾರ ಶೆಡ್ಗೆ ಬಾ ಅಂತ ಹೇಳಿ. ಅಂದ್ರೆ ಶೆಡ್ ಯಾವ ರೀತಿ ಇದೆ ಶ್ರೀಪಾದ್, ಈ ಕ್ಷಣದಲ್ಲಿ ಮುಖ್ಯ ವಿಚಾರ ದಿವಿತ್, ಯಾವಾಗ ರೇಣುಕಸ್ವಾಮಿ ಹತ್ಯೆ ಆಯಿತು, ಹತ್ಯೆಯ ನಂತರ ಬಹುಚರ್ಚಿತ ವಿಷಯ ಈ ಹತ್ಯೆಗಿಂತ ಹೆಚ್ಚಾಗಿ ಪಟ್ಟಣಗೆರೆ ಶೆಡ್. ಆ ಪಟ್ಟಣಗೆರೆ ಶೆಡ್ ಯಾವ ವಿಚಾರಕ್ಕಾಗಿ ಬಳಕೆ ಆಗ್ತಾ ಇತ್ತು, ಪಟ್ಟಣಗೆರೆ ಶೆಡ್ ಯಾವ ವಿಚಾರಕ್ಕಾಗಿ ಯೂಸ್ ಮಾಡ್ಕೊಳ್ಳಾಗ್ತಾ ಇತ್ತು, ಜೊತೆಗೆ ಇದು ಕೊಲೆಯ ಅಡ್ಡೆ ಆಗಿತ್ತ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇರು. ಸೊ ಶೆಡ್ನ ಒಳಗೇನಿದೆ, ಶೆಡ್ನ ಹೊರಗೇನಿದೆ, ಪಟ್ಟಣಗೆರೆ ಶೆಡ್ನ ಬಿಗ್ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ. ಬನ್ನಿ, ಶೆಡ್ ತೋರಿಸ್ತೀವಿ. ರೇಣುಕಾ ಸ್ವಾಮಿಯನ್ನ ಕೊಂದಿದ್ದು ಎಲ್ಲಿ ಅಂತ ತೋರಿಸ್ತೀವಿ. ಎಷ್ಟು ಅಲ್ಲಿ ಒಳಗಡೆ ಇರುವಂತ ಆ ಶೆಡ್ನ ವಿನ್ಯಾಸವನ್ನ ತೋರಿಸ್ತೀವಿ. ರಿಪಬ್ಲಿಕ್ ಕನ್ನಡದ ಮೆಗಾ ಗ್ರೌಂಡ್ ರಿಪೋರ್ಟ್. ಇಡೀ ಶೆಡ್ಡಲ್ಲಿ ಆ ಶೆಡ್ ಎಷ್ಟು ಎಕರೆ ಇದೆ, ಆ ಶೆಡ್ ಒಳಗಡೆ ಮತ್ತೆಷ್ಟು ಶೆಡ್ಗಳಿವೆ, ಶೆಡ್ ಒಳಗಡೆ ಯಾವೆಲ್ಲ ವಸ್ತುಗಳಿವೆ, ಯಾವ ಜಾಗದಲ್ಲಿ ನಿಂತ್ಕೊಂಡು ಹಲ್ಲೆ ಮಾಡಿದ್ರು, ಎಲ್ಲಿ ಅವರಿಗೆ ಆತನನ್ನ ಕರೆದುಕೊಂಡು ಎಲ್ಲೆಲ್ಲಿ ಹೋಗಿದ್ರು, ಎಲ್ಲೆಲ್ಲಿ ಮಹಜರು ಪ್ರಕ್ರಿಯೆಗಳಾಯಿತು, ಮತ್ತೆ ಅಲ್ಲಿ ಎಷ್ಟು CC ಕ್ಯಾಮ್ರಾಗಳಿವೆ, ಇವೆಲ್ಲದರ ಕುರಿತಾಗಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ನೋಡಿ, ಪಟ್ಟಣಗೆರೆ ಶೆಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಗ್ ಎಕ್ಸ್ಕ್ಲೂಸಿವ್ ಅನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಕೊಡ್ತಾ ಇದೆ. ರೇಣುಕಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿ ಇದೇ ಶೆಡ್ಗೆ ರಾತ್ರೋರಾತ್ರಿ ಕರೆ ತರಲಾಯಿತು ಹಿರಿಯೂರು ಮಾರ್ಗವಾಗಿ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಸ್ವಾಮಿಯ ಕಗ್ಗೊಲೆಯಾಯಿತು. ಬ್ರೂಟಲ್ ಮರ್ಡರ್, ರೌರವ ನರಕವನ್ನ ಕಂಡು ರೇಣುಕಸ್ವಾಮಿ ಇದೇ ಶೆಡ್ನಲ್ಲಿ ಕಣ್ಮುಚ್ಚಿದ್ದು. ಪಟ್ಟಣಗೆರೆ ಶೆಡ್ನ ಮುಖ್ಯ ಗೇಟ್ ಹೇಗಿದೆ, ಆ ಗೇಟ್ ಓಪನ್ ಆದ ತಕ್ಷಣ ನಮಗೆ ಕಾಣೋದೇನು, ರೇಣುಕಸ್ವಾಮಿಯ ಕಗ್ಗೊಲೆ ನಡೆದ ಆ ಪಟ್ಟಣಗೆರೆ ಶೆಡ್ನ ರೌರವ ನರಕ ದರ್ಶನ. ರೇಣುಕಸ್ವಾಮಿಗೇನಾಗಿತ್ತು ಆ ಶೆಡ್ನಲ್ಲಿ, ಆ ಶೆಡ್ನಲ್ಲಿ ನಡೆದಂತಹ ಒಂದೊಂದು ಸ್ಥಳಗಳು. ನೋಡ್ತಾ ಹೋಗೋಣ ಈಗ ದೃಶ್ಯಾವಳಿಗಳಲ್ಲಿ ಹೇಗಿತ್ತು ಶೆಡ್. ಮೊದಲಿಗೆ ನಾವು ತೋರಿಸ್ತಾ ಇರುವಂಥದ್ದು ಶ್ರೀಪಾದ್ ಈಗ ಶೆಡ್ ಗೇಟ್. ನೋಡಿ, ವಿಶಾಲವಾದಂತಹ ಶೆಡ್ ಅನ್ನ ನೀವು LED ವಾಲ್ ಮೇಲೆ ಗಮನಿಸ್ತಾ ಇದ್ದೀರಿ. ಆ ಶೆಡ್ನ ಗೇಟ್ ಇದು. ಇಲ್ಲಿ ಕಾಣಿಸ್ತಾ ಇರುವಂತದ್ದು ಶೆಡ್ನ ಗೇಟ್. ಈ ಎರಡು ಡೋರ್ನ ಮೂಲಕ ಏನು ಶೆಡ್ ಮಾಡಲಾಗಿದೆ, ಅದು ಈ ಶೆಡ್ಗೆ ಎಂಟ್ರಿ ಪ್ಲೇಸ್. ಅಂದ್ರೆ ಇಡೀ ಪೂರ್ತಿ ಶೆಡ್ಗೆ ಮೊದಲಿಗೆ ಎಂಟ್ರಿ ಕೊಡೋದಿಲ್ಲ, ಶೆಡ್ ಗೇಟ್. ಎಸ್, ಶೆಡ್ ಒಳಗಡೆ ಹೋದ ನಂತರ ಮತ್ತೆ ಬೇರೆ ಬೇರೆ ಅಂದ್ರೆ ಬೇರೆ ಬೇರೆ ಶೆಡ್ಗಳಾಗಿರ್ಬೋದು, ಅಥವಾ ಅಲ್ಲಿ ನೋಡ್ತಾ ಇದ್ದೀರಾ ನೀವು, ಗಮನಿಸ್ತಾ ಇದ್ದೀರಾ ಶೆಡ್ ಒಳಗಡೆ ಎಲ್ಲ ಯಾವ ರೀತಿ ಇದ್ದಾರೆ, ಇದರ ವಿಸ್ತಾರ ಮತ್ತೆ ವಿನ್ಯಾಸ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಮೊದಲಿಗೆ ನಾವು ಶೆಡ್ ಗೇಟ್ ತೋರಿಸ್ತಾ ಇದೀವಿ. ಇವಾಗ ಪ್ರತಿ ವಾಹನಗಳು ಜನ ಬರಬೇಕು ಅಂತಂದ್ರೆ ಈ ಶೆಡ್ ನ ಈ ಗೇಟ್ ಮೂಲಕ ಏನ್ ನಾವೀಗ ನೋಡ್ತಾ ಇದೀವಿ, ಇಲ್ಲಿಂದಾನೇ ಎಂಟ್ರಿ ಕೊಡಬೇಕು. ಅಂದ್ರೆ ದರ್ಶನ್ ಅಂಡ್ ಗ್ಯಾಂಗ್ ಇದೇ ಶೆಡ್ ಬಾಗಿಲಿನಿಂದ ಒಳಗಡೆ ಹೋಗಿರೋದು, ಒಳಗಡೆ ಹೋಗಿ ನಡೆದಿರುವಂತ ಆಕ್ಟಿವಿಟೀಸ್. ಈಗ ನೆಕ್ಸ್ಟ್ ಶೆಡ್ ಗೇಟ್ ಆಯ್ತು, ಮತ್ತೇನೇನಿದೆ ಶೆಡ್ ನಲ್ಲಿ ನೋಡ್ತಾ ಹೋಗೋಣ. ಆಗತ್ತೆ ಅಂದ್ರೆ ಶೆಡ್ ಎಂಟ್ರಿ ಕೊಟ್ಟ ತಕ್ಷಣ, ಅಂದ್ರೆ ಈ ಗೇಟ್ ಓಪನ್ ಆದ ತಕ್ಷಣ ಒಳಗಡೆ ನಮಗೆ ಏನ್ ಕಾಣ ಸಿಗುತ್ತೆ, ಆ ಶೆಡ್ ನ ಕಂಪ್ಲೀಟ್ ಸೀನ್ ರೀಕ್ರಿಯೇಟ್ ನಿಮ್ ಮುಂದೆ ಮಾಡ್ತಾ ಇದೀವಿ. ಆ ಶೆಡ್ ನ ಒಳಗಡೆ ಏನಿದೆ, ಶೆಡ್ ಏನೆಲ್ಲ ವಿಚಾರಗಳಿಂದ ಅಡಗಿದೆ ನೋಡಿ. ತಾವು ಗಮನಿಸ್ತಾ ಇರೋದು ಶೆಡ್ ನ ಎಂಟ್ರಿ, ಆ ಎಂಟ್ರಿ ಗೇಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ಒಳಗಡೆ ನೀವು ಗಮನಿಸ್ತಾ ಇರಬಹುದು ವಾಹನಗಳು, ಸಿಕ್ಕಾಪಟ್ಟೆ ವಾಹನಗಳು. ನಾವು ಶೆಡ್ನ ಒಳಗಡೆ ಹೋಗೋಣ, ಅದಕ್ಕಿಂತ ಮುಂಚೆ ಶೆಡ್ನ ಹೊರಭಾಗದಲ್ಲಿ ಮತ್ತು ಶೆಡ್ ಎಂಟ್ರಿ ಹೇಗೆ, ಇದ್ರ ಬಗ್ಗೆ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಿ. ಶೆಡ್ನ ಗೇಟ್ ಅನ್ನ ತಾವು ಗಮನಿಸ್ತಾ ಇದ್ದೀರಿ. ವಿಶಾಲವಾದಂತಹ ಜಾಗವನ್ನ ತಾವು ನೋಡ್ತಾ ಇದ್ದೀರಿ. ಡಿ ಗ್ಯಾಂಗ್ ನಡೆಸಿದಂತಹ ಕ್ರೌರ್ಯ ಏನೆಲ್ಲ ಆಯ್ತು, ಕೆಲವರಿಗೆ ಶೆಡ್ ಬಗ್ಗೆ ಕನ್ಫ್ಯೂಷನ್ ಇತ್ತು. ಆ ಶೆಡ್ ಬಗ್ಗೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಎಳೆಯಾಗಿ ಶೆಡ್ ಹೇಗಿದೆ ಮತ್ತೆ ಅಲ್ಲಿ ನಡೆದಂತ ಘಟನೆಯನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಸಂಬಂಧಪಟ್ಟಂತೆ ಸ್ಟೋರಿ ಇದೆ, ನೋಡೋಣ. ಎಕ್ಸ್ಕ್ಲೂಸಿವ್
ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ಬಿಗ್ ಎಕ್ಸ್ಕ್ಲೂಸಿವ್. ಇದು ಬೇರ್ಯಾವ ಚಾನಲ್ ಮಾಡದ ಇನ್ವೆಸ್ಟಿಗೇಷನ್. ಪಟ್ಟಣಗೆರೆ ಶೆಡ್ನಿಂದಲೇ ಮಹಾ ಗ್ರೌಂಡ್ ರಿಪೋರ್ಟಿಂಗ್. ರೇಣುಕಾಸ್ವಾಮಿ ಹತ್ಯೆಯಾದ ಪಟ್ಟಣಗೆರೆ ಶೆಡ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಎಂಟ್ರಿ ಕೊಟ್ಟಿದೆ. ಹತ್ಯೆಯಾದ ಜಾಗದಿಂದಲೇ ಡಿ ಕ್ರೌರ್ಯವನ್ನ ಇಂಚಿಂಚು ಬಯಲು ಮಾಡುತ್ತಿದೆ. ಡಿ ಗ್ಯಾಂಗ್ ರಕ್ಕಸರು ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿದ್ದೆಲ್ಲಿ, ಮನ ಬಂದಂತೆ ಹೊಡೆದು ಚಿತ್ರಹಿಂಸೆ ಕೊಟ್ಟಿದ್ದೆಲ್ಲಿ, ಶೆಡ್ನಲ್ಲಿ ಏನೇನಿದೆ, ಎಲ್ಲೆಲ್ಲಿ ಸಿಸಿ ಕ್ಯಾಮೆರಾಗಳಿವೆ, ಹೀಗೆ ಇಡೀ ಶೆಡ್ನ ಕರಾಳ ಮುಖವನ್ನ ಎಳೆ ಎಳೆಯಾಗಿ ತೆರೆದಿಡುತ್ತಿದ್ದೀವಿ ನೋಡಿ. ದೃಶ್ಯ 1, ಪಟ್ಟಣಗೆರೆ ಶೆಡ್ ಗೇಟ್. ನೀವೀಗ ನೋಡ್ತಿರೋ ದೃಶ್ಯ ಪಟ್ಟಣಗೆರೆ ಶೆಡ್ನ ಮುಖ್ಯ ದ್ವಾರ. ಶೆಡ್ನ ಗೇಟ್ನಿಂದ ಒಳಗೆ ಎಂಟ್ರಿ ಆಗ್ತಿದ್ದಂತೆ ಸೆಕ್ಯೂರಿಟಿ ರೂಮ್ ಸಿಗುತ್ತೆ. ಗೇಟ್ ಪಕ್ಕದಲ್ಲೇ ಸೆಕ್ಯೂರಿಟಿ ಕೂರೋ ಜಾಗ ಇದೆ. ದೃಶ್ಯ 2, 5 ಎಕರೆಯ ಓಪನ್ ಶೆಡ್. ಇದು ಅಂತಿಂತ ಶೆಡ್ ಅಲ್ಲ. ಪಟ್ಟಣಗೆರೆ ಶೆಡ್ ಬರೋಬ್ಬರಿ 5 ಎಕರೆಯಷ್ಟು ವಿಸ್ತೀರ್ಣ ಹೊಂದಿದೆ. ಶೆಡ್ನ ಒಳಗೆ ಒಂದು ಮನೆ ಕೂಡ ಇದೆ. ಕಾಲಿಟ್ಟಲ್ಲೆಲ್ಲ ನೂರಾರು ಸೀಸ್ ಆಗಿರೋ ವಾಹನಗಳಿವೆ. ದೃಶ್ಯ 3, ಶೆಡ್ನಲ್ಲಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ. ಪಟ್ಟಣಗೆರೆ ಶೆಡ್ನಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 10ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾಗಳಿವೆ. ಗೇಟ್ನ ಮುಂಭಾಗ, ಶೆಡ್ ಮಧ್ಯಭಾಗ, ಶೆಡ್ನಲ್ಲಿರೋ ಮನೆಯಲ್ಲೂ ಸಿಸಿ ಕ್ಯಾಮೆರಾ ಇದೆ. ದೃಶ್ಯ 4, ರೇಣುಕಾಸ್ವಾಮಿಗೆ ಮನ ಬಂದಂತೆ ಹಲ್ಲೆ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆತಂದು ಡಿ ಗ್ಯಾಂಗ್ ರಕ್ಕಸರು ಆತನ ಮೇಲೆ ರಾಕ್ಷಸನಂತೆ ಎರಗಿದ್ದಾರೆ. ಮೊದಲು ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಹಲ್ಲೆ ಮಾಡಿದ್ದಾರೆ. ಬಳಿಕ ಮನೆ ಬಳಿಯ ಖಾಲಿ ಜಾಗದಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ನಂತರ ದರ್ಶನ್ ಬಂದ ಮೇಲೆ ಶೆಡ್ ಮಧ್ಯಭಾಗಕ್ಕೆ ಕರೆತಂದು ಎಲ್ಲರೂ ಹೊಡೆದಿದ್ದಾರೆ. ಪಕ್ಕದಲ್ಲಿದ್ದ ವಾಹನಗಳಿಗೆ ಎಸೆದು ಥಳಿಸಿದ್ದಾರೆ. ದೃಶ್ಯ 5, ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್. ಇಷ್ಟಾದ್ರೂ ಸುಮ್ಮನಾಗದ ರಕ್ಕಸರು ರೇಣುಕಾಸ್ವಾಮಿಯನ್ನ ಮತ್ತೆ ಶೆಡ್ನಲ್ಲಿರೋ ಮನೆಗೆ ಕರೆದೊಯ್ದು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ಬಳಿಕ ರಾಡ್ ಕಟ್ಟಿಗೆಯಲ್ಲಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಮನ ಬಂದಂತೆ ಹೊಡೆದು ಹತ್ಯೆ ಮಾಡಿದ್ದಾರೆ. ದೃಶ್ಯ 6, ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ ಪತ್ತೆ. ಪೊಲೀಸರ ತನಿಖೆ ವೇಳೆ ಪಟ್ಟಣಗೆರೆ ಶೆಡ್ನಲ್ಲಿ ರಕ್ತದ ಕಲೆ, ಕೂದಲು ಪತ್ತೆಯಾಗಿದೆ. ಇದೇ ಪಟ್ಟಣಗೆರೆ ಶೆಡ್ ರೌಡಿಗಳ ಅಡ್ಡೆಯಾಗಿತ್ತಾ ಅನ್ನೋ ಅನುಮಾನ ಹುಟ್ಟಿದೆ. ಹಿಂದೆಯೂ ಈ ರೀತಿಯ ಕೃತ್ಯ ನಡೆದಿತ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿರೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.